ತಾವೆಲ್ಲ ಕ್ಷಮಿಸಬೇಕು. ಬೆಳಗ್ಗೆ ಇನ್ ಟೈಮಲ್ಲೇ ನಾನು ಹೊರಟೆ. ಕೋಡಳ್ಳಿ ಹುಬ್ಳಿ, ಉಯ್ಯಂಬಡಿ ಹುಬ್ಳಿ, ಸಾತ್ತೂರು ಹುಬ್ಳಿ ಮುಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಇನ್ನು ಕಸ್ಬಾ ಮತ್ತು ಟೌನು ಮುಗಿಸಿ 2 ಮಟ್ಟಕ್ಕೆ ಹೋಗಿ ಆಮೇಲೆ ಕಾರ್ಯಕ್ರಮ ಮುಗೀತದೆ ಇವತ್ತಂದು. ನಾನು ಇವತ್ತು ಯಾಕೆ ಇಲ್ಲಿ ಇಟ್ಕೊಂಡಿದ್ದೆ ಅಂದ್ರೆ, ನಿಮ್ಮ ಎಲ್ಲರೂ ಕೂಡ ನಾನು ನನ್ನ ಪ್ರಮಾಣ ವಚನ ಸ್ವೀಕಾರಕ್ಕೆ ಕರೆಯಕ್ಕಾಗಲಿಲ್ಲ. ಒತ್ತಡ ಏನೋ ಒಂದು 45 ಜನ ಲೀಡರ್ಗಳಿಗೆ ಕೊಟ್ಟಿರ್ಬೋದು ಇನ್ವಿಟೇಷನ್ ಅಷ್ಟೇ. ಏಕೆಂದ್ರೆ ಜಾಗ ಬಹಳ ಕಡಿಮೆ ಇತ್ತು. ನೀವೆಲ್ಲ ಬಂದು ನನ್ನನ್ನ ಶುಭ ಕೋರಬೇಕು ಅಂತ ಆಸೆ ಪಟ್ಟಿದ್ದೀರಿ. ಅವಕಾಶ ಇಲ್ಲ ಅಂತೇಳಿ ನಾನೇ ಇವತ್ತು ಇನ್ನು ನನ್ನ ಸರ್ಕಾರದ ಕೆಲಸ ಬರೀ 2 ದಿನ ಮಾತ್ರ ಮಾಡಿದ್ದೀನಿ. ಸೊ ಇವತ್ತು ಭಾನುವಾರ ಇದ್ರೂ ಕೂಡ ನಾನೆಲ್ಲ ಕೆಲಸ ಬಿಟ್ಟು ಇವತ್ತು ಬಂದು ನಿಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ, ನಿಮ್ಮೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ, ನಿಮ್ಮೆಲ್ಲರೂ ಕೂಡ ಅಭಿನಂದನೆ ತಿಳಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, 85ರಿಂದ ನಾನು ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತಾಗಿಂದ ನನ್ನ ಬೆನ್ನೆಲುಬಾಗಿ ನೀವೆಲ್ಲ ನಿಂತು ಆಶೀರ್ವಾದ ಮಾಡಿ ನಿಮ್ಮ ಮಗನ ರೀತಿಯಲ್ಲಿ ಎಲ್ಲ ನಿಮ್ಮ ಹಿರಿಯರೆಲ್ಲ ಕೂಡ ಬೆಳೆಸಿದ್ದಾರೆ. 8 ಬಾರಿ ಸತತವಾಗಿ ನನ್ನನ್ನು ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೀರಿ. ಈ ಬಾರಿ ನಾನು ಬಂದು ಎಲೆಕ್ಷನ್ ವೋಟ್ ಕೇಳಕ್ಕೆ ಆಗೇ ಇರಲಿಲ್ಲ, ಟೈಮೇ ಇರಲಿಲ್ಲ. ಇಡೀ ರಾಜ್ಯ ಪ್ರವಾಸ ಮಾಡಬೇಕಾಯ್ತು. ಆದರೂ ಕೂಡ ನೀವು ನನ್ನ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿ ಈ ರಾಜ್ಯದಲ್ಲಿ 136 ಸೀಟನ್ನು ಗೆಲ್ಲಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಆ ಆಶೀರ್ವಾದ ಮಾಡೋದ್ರಿಂದನೇ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು ನಾನು ಮುಖ್ಯಮಂತ್ರಿಯಾಗಿ ನಿಮ್ಮೆಲ್ಲರ ಜೊತೆಗಲ್ಲದೆ, ಕನಕಪುರಕ್ಕಲ್ಲದೆ ಇಡೀ ರಾಜ್ಯಕ್ಕೆ ಸೇವೆ ಮಾಡೋಂಥ ಒಂದು ಅವಕಾಶ ಮಾಡೋದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ, ನನ್ನ ಹಿರಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾರಿಗೂ ಕೂಡ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವ್ರ ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ. ನಾನು ಹಿಂದೆ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ, ಹಿಂದೆ ಅಸೆಂಬ್ಲಿ ಇದ್ದಾಗ ವೆಂಕಟರಾಯ ದೊಡ್ಡಿ ಅಂದ್ರೆ ನೀರಿಲ್ಲ, ರೋಡ್ ಇಲ್ಲ, ಕನಕಪುರದೇನೆ ರೋಡ್ ಇಲ್ಲ, ಹೆಣ್ಣು ಕೊಡಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಂತ ಕಾಲ ಇತ್ತು. ನೀವು ಹಿರಿಯರು ಕೇಳಿ, ಕೆಲವರೆಲ್ಲ ಹೇಳ್ತಾರೆ. ಇಡೀ ಊರಲ್ಲಿ ಒಂದು ಕಾರು ಇರಲಿಲ್ಲ ಅವತ್ತ ಸಂದರ್ಭದಲ್ಲಿ. ಅಂಥದ್ದೆಲ್ಲ ನಾನು ನೋಡಿದ್ದೇನೆ. ಸೊ ಚೂಡಳ್ಳಿ ಮತ್ತೊಂದು ಸುತ್ತಮುತ್ತಲು ಎಲ್ಲ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ಬಹುಶಃ ಕೆಲವರೆಲ್ಲ ಹಿರಿಯರಿಗೆ ಅರ್ಥ ಆಗ್ತದೆ. ಇವತ್ತು ಇಷ್ಟು ದೊಡ್ಡ ವೈಭವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅಂತಂದ್ರೆ ನಿಮಗೆ ಆರ್ಥಿಕವಾದಂಥ ಶಕ್ತಿ, ಸಾಮಾಜಿಕವಾದಂಥ ಶಕ್ತಿ, ಶೈಕ್ಷಣಿಕ ಶಕ್ತಿ ಯಾವ ರೀತಿ ಬಂದಿದೆ ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳು, ಯುವಕರು ಬೆಳೆದಂತ ದಾರಿ ಇದೇ ಕೂಡ ಕಾರಣ. ಇವತ್ತು ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಕೂಡ ಎಲ್ಲೋದ್ರೂ ಜನ 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 ಸಾಗರ. ಪಕ್ಷ ಭೇದವನ್ನು ಮರೆತು ವಿಶೇಷವಾಗಿ ನನ್ನ ತಾಯಂದಿರು, ಯುವಕರು, ಹೆಣ್ಮಕ್ಳೆಲ್ಲ ರಸ್ತೆಗೆ ಬಂದು ನಿಂತು ಈ DK ಶಿವಕುಮಾರ್ ನಾವು ಆಶೀರ್ವಾದ ಮಾಡಬೇಕು, ಅವ್ರಿಗೆ ಎಷ್ಟು ಕಿಚ್ಚಿತ್ತೋ ನನಗೆ ಗೊತ್ತಿಲ್ಲ, ಆ ಭಾವನೆ ಏನಿತ್ತು ಅಂತ ಗೊತ್ತಿಲ್ಲ. ನನ್ನ ಮನೆ ಒಬ್ಬ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ ಆಶೀರ್ವಾದ ಮಾಡಲಿಕ್ಕೆ ಎಲ್ಲರೂ ಕೂಡ ರಸ್ತೆಗೆ ಬಂದು ನಿಂತ್ಕೊಂಡು ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಎಲ್ಲ ನನ್ನ ತಾಯಂದಿರಿಗೆ, ಹಿರಿಯರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನ ಸಲ್ಲಿಸಬೇಕಾದ್ದು ನನ್ನ ಕರ್ತವ್ಯ. ನೀವು ಕೂಡ ನನ್ನ ಬೆಳೆಸಿದ್ದೀರಿ. ನಿಮ್ಮ ಮಗನ ರೀತಿಯಲ್ಲಿ, ನಿಮ್ಮ ಸೋದರನ, ನಿಮ್ಮ ಜೊತೆ ಹುಟ್ಟಂತ ಒಬ್ಬ ತಮ್ಮ, ಅಣ್ಣ ಅಂತ ಹೇಳಿ, ನಿಮ್ಮ ಕುಟುಂಬದ ಒಬ್ಬ ಸದಸ್ಯ ಅಂತ ಹೇಳಿ, ನಿಮ್ಮ ಮನೆ ಮಗ ಅಂತ ಹೇಳಿ ಇವತ್ತು ಇಷ್ಟು ಮಟ್ಟ ದೊಡ್ಡಕ್ಕೆ ಬೆಳೆಸಿದ್ದೀರಿ. DK ಸುರೇಶ್ ಅವರು ಕೂಡ 3 ಬಾರಿ ಲೋಕಸಭೆಗೆ ಕಳಿಸ್ಕೊಟ್ರಿ. ಕಾರಣಾಂತರದಿಂದ ಕಳೆದ ಎಲೆಕ್ಷನ್ ಅಲ್ಲಿ ಆತ ಗೆಲ್ಲಕ್ಕಾಗಿಲ್ಲ. ಆದ್ರೂ ಕೂಡ ಅವನ ಕೆಲಸವನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದಾನೆ. ರೈತರ ಸಮಸ್ಯೆ ಬಗೆಹರಿಸಬೇಕು, ಹೈನುಗಾರಿಕೆಯಲ್ಲಿ ಇವತ್ತೆಲ್ಲ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಮುಂದುವರಿಸಬೇಕು, ನನ್ನ ಡ್ಯೂಟಿ ಮಾಡಬೇಕು, ನನ್ನ ಅಣ್ಣಂಗೆ ಶಕ್ತಿ ತುಂಬಬೇಕು ಅಂತೇಳಿ ಆತ ಕೂಡ ಬೆಳಗ್ಗೆ ಸಾಯಂಕಾಲ
ನಿಮ್ಮ ಕೆಲಸವನ್ನ ಮಾಡಿಕೊಂಡು ನನ್ನ ಪರವಾಗಿ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ಇದೆ ನನ್ನ ಮೇಲೆ. ಇದು ಬರೀ 22 ವರ್ಷದ ಮುಖ್ಯಮಂತ್ರಿ ಸ್ಥಾನ ಅಲ್ಲ, ಇದು ನೆಕ್ಸ್ಟ್ 2028ಕ್ಕೆ ಮತ್ತೆ ನಮ್ಮ ಸರ್ಕಾರವನ್ನು ನಾವು ತರಬೇಕಾದ್ರೆ ಇನ್ನು ಹೆಚ್ಚಿಗೆ ಶಕ್ತಿಯನ್ನು ತಾವು ತುಂಬಬೇಕು. ಮೊನ್ನೆ ನೀವೆಲ್ಲ ಚನ್ನಪಟ್ಟಣಕ್ಕೆ ಹೋಗಿದ್ದೀರಿ, ರಾಮನಗರಕ್ಕೆ ಹೋಗಿದ್ದೀರಿ, ಎಲ್ಲ ಕಡೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಲಿಕ್ಕೆ ನೀವೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ಪಕ್ಷದ ಸಂಘಟನೆ ಮಾಡಿ, ಅಲ್ಲಿ ನಮ್ಮ ಯೋಗೇಶ್ ಕೂಡ ಬಿಜೆಪಿಯಿಂದ ನಾವು ಕರೆದು ಟಿಕೆಟ್ ಕೊಟ್ಟಾಗ ತಾವೆಲ್ಲ ಬೆಂಬಲ ನಿಂತ್ಕೊಂಡು ಚನ್ನಪಟ್ಟಣದಿಂದ ಗೆಲ್ಸಿದ್ರಿ, ರಾಮನಗರದ ಕೂಡ ಗೆಲ್ಸಿದ್ರಿ. ಇಡೀ ಜಿಲ್ಲೆ ಇವತ್ತು 4 ಸೀಟ್ ಕೂಡ ಗೆದ್ದಿದೆ. ಹಂಗೆ ಇವತ್ತು ಮುಂದೆ ಹೊರಬೇಕಾದಂತ ಅನಿವಾರ್ಯತೆ ಇವತ್ತಿದೆ. ಅದಕ್ಕೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ, ಕೆಲವರು ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಕೆಲವು ಅನೇಕರಿಗೆ ಸಮಸ್ಯೆಗಳು, ಇಂಟರ್ನಲ್ ಸಮಸ್ಯೆ ನಿಮ್ಮಲ್ಲೇ ಲೋಕಲ್ ಪಂಚಾಯತಿ ವಿಚಾರದಲ್ಲಿ, ಜಮೀನುಗಳ ವಿಚಾರದಲ್ಲಿ, ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಇರ್ಬೋದು. ಆದ್ರೆ ನಿಮ್ಗೆಲ್ಲ ನಾನು ಮನವಿ ಮಾಡ್ಕೊಳ್ತಾ ಇರೋದು, ನೀವೆಲ್ಲ ರಾಜಿ ಮಾಡ್ಕೊಳ್ಬೇಕು, ಎಲ್ಲ ಬಗೆಹರಿಸ್ಬೇಕು. ನನಗೆ ಶಕ್ತಿ ತುಂಬಬೇಕಲ್ಲ, ನೀವೆಲ್ಲ ಈಗ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಡ್ಯೂಟಿ ನೀವು ಎಲ್ಲರೂ ಕೂಡ. ಯಾಕೆಂದ್ರೆ ನಾನು ಮುಖ್ಯಮಂತ್ರಿ, ಎಲ್ಲರೂ ಕೂಡ ಮುಖ್ಯಮಂತ್ರಿ, ಎಲ್ಲರೂ ಕೂಡ MLA, ಎಲ್ಲರೂ ಕೂಡ ಅಷ್ಟೋ ಎಷ್ಟೋ ಕೆಲಸವನ್ನ ಮಾಡಬೇಕಾಗ್ತದೆ. ಈಗ ನಾವು ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಬಿಜೆಪಿಗೆ ಓಟ್ ಹಾಕಿದವ್ರಿಗೂ ಕೊಟ್ಟಿದ್ದೀವಿ, ದಳಕ್ಕೆ ಓಟ್ ಹಾಕಿದವ್ರಿಗೂ ಕೊಟ್ಟಿದ್ದೀವಿ, ಇವತ್ತು ಅನ್ನಭಾಗ್ಯ ಕೊಡ್ತಾ ಇದ್ದೀವಿ. ಈಗ ಎಲ್ಲ ಹೆಣ್ಮಕ್ಳುಗಳು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ಅವರು ಕೂಡ ಈ ರೀತಿ ಎಲ್ಲರೂ ಕೂಡ ನಾವು ಕೊಡ್ತಾ ಇದ್ದೀವಿ. ಹಿಂಗೆ ಏನೇ ಕಾರ್ಯಕ್ರಮ, ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ, ಎಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಆದರೆ ನಾನು ಅಸ್ಸಾಂ ಎಲೆಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಯಾರು ಬಿಜೆಪಿ ಪರವಾಗಿ ನಿಂತ್ಕೊಳ್ತಾರೆ ಅವರು ಮಾತ್ರ ಅಂತ ಪರಿಹಾರಗಳನ್ನ ಕೊಡ್ತಾರೆ, ಎಲ್ಲರೂ ಕೂಡ ಪರಿಹಾರವನ್ನು ಕೊಡುದಿಲ್ಲ. ಅಂತ ಕೆಲಸ ನಾವು ಮಾಡಲಿಲ್ಲ. ಸಮಾನತೆಯಿಂದ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಇವತ್ತು ಎಲ್ಲರೂ ಕೂಡ ಸಮಾನತೆಯಿಂದ ನಾವು ನೋಡ್ತಾ ಇದೀವಿ. ಆದ್ರಿಂದ ನೀವೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕು. ವಿಶೇಷವಾಗಿ ಈಗ SIR ಬಂದಿದೆ. SIR ಅಂತಂದ್ರೆ ನಿಮ್ಮ ಮತದಾನದ ಹಕ್ಕನ್ನ ಮತ್ತೆ ಪರಿಶೀಲನೆ ಮಾಡ್ತಾರೆ. ಈಗ ನೀವು ಯಾರು ದಾಖಲೆಗಳನ್ನ ಕೊಡ್ಲಿಲ್ಲ ಅಂದ್ರೆ, ಯಾರು ಮತ್ತೆ ಅರ್ಜಿ ಹಾಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮತವನ್ನ ಹಕ್ಕನ್ನ ಕಿತ್ಕೊಳ್ತಾರೆ. ಯಾರ ಬೆಂಗಳೂರಲ್ಲಿ ಇದ್ದಾನೆ, ಅವ್ನು ಫಾರಂ ಸೈನ್ ಹಾಕ್ಲಿಲ್ಲ ಅಂದ್ರೆ ಹೋಯ್ತು. ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ವೆಸ್ಟ್ ಬೆಂಗಾಲ್ 90 ಲಕ್ಷ ತೆಗೆದ್ರು, ಚೆನ್ನೈಯಲ್ಲಿ 60 ಲಕ್ಷ ತೆಗೆದ್ರು. ಏನಾಯ್ತು ಸರ್ಕಾರಗಳು? ತಾವೆಲ್ಲ ಯೋಚನೆ ಮಾಡಬೇಕು. ಆದ್ರೆ ನಾನು ಅದಕ್ಕೋಸ್ಕರ ಎಲ್ಲಾ ಪಾರ್ಟಿಯವರು, ಯಾವುದೇ ಪಾರ್ಟಿ ಇರಲಿ, ಅವರೆಲ್ಲರ ಮತವನ್ನ ಹಕ್ಕನ್ನ ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ. ತಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲೇ ಇರಲಿ, ಎಲ್ಲೇ ಕೆಲಸ ಮಾಡ್ತಾ ಇರಲಿ, ನಿಮ್ಮ ಊರಲ್ಲಿ ಓಟನ್ನ ಇಟ್ಕೋಬೇಕು. ನೀವು ಅವ್ರ ಓಟು ಇಲ್ಲೇ ಇಟ್ಕೋಬೇಕು. ಓಟ್ ಇಟ್ಕೊಳ್ಳಿಲ್ಲ ಅಂದ್ರೆ ಆ ಮನೆಗೆ ಏನು ಹಕ್ಕಿ ಸಿಗ್ತಾ ಇದೆಯಲ್ಲ, ಅದು ಕಡಿಮೆ ಆಗ್ತದೆ. ಏನು ಈ ಗೃಹಲಕ್ಷ್ಮಿಗೆ ಏನು ಮತ ಇಲ್ಲ ಅಂತಂದ್ರೆ, ಆ ಗೃಹಲಕ್ಷ್ಮಿಗೆ ಯಜಮಾನರಿಗೆ ಹಣ ಬರ್ತಾ ಇದೆಯಲ್ಲ, ಅದು ಹೋಯ್ತದೆ. ಇನ್ನು ಮುಂದಕ್ಕೆ ಬಸ್ ಪಾಸ್ ಕೊಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಬಸ್ ಪಾಸ್ ಅನ್ನು ಕೊಡಬೇಕಾದಂತ ವಿದ್ಯಾರ್ಥಿಗಳು ಕೂಡ ಈಗ ಉಚಿತವಾಗಿ, ಹುಡುಗರಿಗೂ ಕೂಡ, ಕಾಲೇಜ್ ಓದೋರಿಗೆ, ಸ್ಕೂಲ್ ಓದೋರಿಗೆ ಎಲ್ಲರೂ ಕೂಡ ಫ್ರೀ ಬಸ್ ಕೊಡಬೇಕು ಅಂತೇಳಿ ಮೊದಲನೇ ದಿನನೇ ಮೊದಲನೇ ಸೈನ್ ಅನ್ನ ಈ ಯುವಕರಿಗೋಸ್ಕರ, ನಾನು ವಿದ್ಯಾರ್ಥಿಗಳಿಗೋಸ್ಕರ ಈಗಾಗಲೇ ಹಾಕಿದ್ದೇನೆ. ಇದಲ್ಲದೆ ನಾವು ಕನಕಪುರದಲ್ಲಿ ಹೆಂಗೆ ಯುವಕರ ಸಂಘಟನೆ ಮಾಡ್ತಾ ಇದ್ದೀವಿ, ಕ್ರೀಡೆಗೆ ಹೆಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ, ಎಲ್ಲ ಕೂಡ ಈ ಸಾಂಸ್ಕೃತಿಕವಾದ ಚಟುವಟಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ, ಆ ರೀತಿ ಮುಂದಕ್ಕೆ ಭಾರತ್ ಜೋಡೋ ಯುವ ಸಂಘಗಳನ್ನ 10,000 ಸಂಘ, ಒಂದೊಂದು ಪಂಚಾಯತಿಗೆ ಒಂದೊಂದು ಸಂಘ, ಒಂದು ಪಂಚಾಯತಿಗೆ ಈ ರೀತಿ ಆಟ ಆಡ್ಲಿಕ್ಕೆ, ಇಂಥ ಒಂದು ಸ್ಪರ್ಧೆಗಳನ್ನ ಮಾಡಲಿಕ್ಕೆ, ಅನೇಕ ಸಾಂಸ್ಕೃತಿಕ ಚಟುವಟಿಕೆ ನಡೆಸಲಿಕ್ಕೆ ಒಂದೊಂದು ಪಂಚಾಯತಿಗೆ 10 ಲಕ್ಷ ಕೊಡಬೇಕು ಅಂತೇಳಿ ಅವತ್ತು ಕೂಡ ಹೊಸ ತೀರ್ಮಾನವನ್ನ ಮಾಡಿದ್ದೇನೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರೂ ಕೂಡ ಒಟ್ಟಾಗಿ ಬದುಕಬೇಕು, ದ್ವೇಷ ಮನೋಭಾವನ ಬಿಡಬೇಕು. ಇವತ್ತು ಜಾತಿ ಮೇಲೆಲ್ಲ, ನೀತಿ ಮೇಲೆ ನಾವೆಲ್ಲ ಬದುಕಬೇಕು. ಈ ದೃಷ್ಟಿಯಿಂದ ಇಂಥ ಅನೇಕ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಈಗಾಗಲೇ ಇನ್ನೊಂದು ತಿಂಗಳ ಒಳಗಡೆ ತುಗುಣಿತಾವು ಸುಮಾರು 25 ಎಕರೆಯಲ್ಲಿ ಮೆಡಿಕಲ್ ಕಾಲೇಜು. ಯಾರು ಇನ್ನು ಬೆಂಗಳೂರಿಗೆ ಇನ್ಯಾರು ಹಾಸ್ಪಿಟ್ಲ್ಗೋಸ್ಕರ ಹೋಗಬಾರ್ದು, ಹಣ ಖರ್ಚು ಮಾಡಬಾರ್ದು, ಉಚಿತವಾದಂಥ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಟೆಂಡರ್ ಕೂಡ ಆಗಿದೆ. ಇನ್ನೊಂದು ತಿಂಗಳೊಳಗಡೆ ಈಗಾಗಲೇ ಸಾಂಕೇತಿಕವಾಗಿ ಪೂಜೆ ನಡೆದಿದೆ. ಸರ್ಕಾರದ ವತಿಯಿಂದ ಒಂದು ದೊಡ್ಡ ಪೂಜೆಯನ್ನ ಮಾಡಿ ಕಾರ್ಯಕ್ರಮವನ್ನ ಈಗ ಶುರು ಮಾಡ್ತಾ ಇದ್ದೇವೆ. ಆವತ್ತಿನ ದಿನ ಕೂಡ ತಾವೆಲ್ಲ ಅಲ್ಲಿಗೆ ಬರಬೇಕಾಗ್ತದೆ.
ಇವತ್ತು ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಓಟನ್ನ ನೀವು ಉಳಿಸ್ಕೊಳ್ಬೇಕು, ನಿಮ್ಮ ಮನೆ ಓಟ್ ಎಲ್ಲ ಕಾಪಾಡಬೇಕು. ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲ ಹಕ್ಕನ್ನ ಕಳ್ಕೊಳ್ತೀರಿ. ಸರ್ಕಾರದಿಂದ ಏನೆಲ್ಲ ಸೌಲಭ್ಯ, ವಿಡೋ ಪೆನ್ಷನ್ ಇರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಜಮೀನ್ ಸೈಟ್ ಕೊಡೋದಿರ್ಬೋದು, ಮನೆ ಕೊಡಿರ್ಬೋದು, ಯಾವುದೇ ಇರ್ಬೋದು, ಆ ಹಕ್ಕನ್ನೆಲ್ಲ ಕೂಡ ನೀವು ಕಳ್ಕೊಳ್ತೀರಿ. ಆದ್ರಿಂದ ಮತದಾನದ ಹಕ್ಕು ಇದನ್ನೆಲ್ಲ ಕಾಪಾಡಬೇಕು, ಇದನ್ನ ಇಟ್ಕೊಳ್ಬೇಕು. ಮುಂದಿನ ದಿನದಲ್ಲಿ ಎಲ್ಲ ಜಮೀನಿಗೂ ಕೂಡ ಪಟ್ಟ ಜಮೀನುಗಳಿಗೆ ಯಾರ್ಯಾರಿಗೆ ಪೋಡಿ ಇಲ್ಲ, ಆಮೇಲೆ ಯಾರ್ಯಾರು ಎಲ್ಲರಿಗೂ ಕೂಡ ಖಾತೆ ಇಲ್ಲ, ಅದನ್ನು ಕೂಡ ಸರಿ ಮಾಡೋಂಥ ಕೆಲಸ ಮಾಡ್ತೇನೆ. ಮೊನ್ನೆ ವಿದ್ಯುತ್ ಶಕ್ತಿ ಇಲ್ಲ ಅಂತ ಹೇಳಿ ಕೆಲವು ಕರೆಂಟು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಬಂದಿತ್ತು. ಅದಕ್ಕೆ ಯಾರಿಗೂ ಕೂಡ ಕರೆಂಟ್ನ ನೀರನ್ನ ಕೊಡ್ತಾ ಇರಲಿಲ್ಲ. ನಾನೊಂದು ದೊಡ್ಡ ತೀರ್ಮಾನ ಕೂಡ ನಾನು ಮಾಡಿದ್ದೇನೆ. ಅದಕ್ಕೂ ಕೂಡ ಎಲ್ಲರೂ ಕೂಡ ಹಳ್ಳಿಲಿರೋರಿಗೆ ಮನೆಗಳಿಗೆ, ವಿಶೇಷವಾಗಿ ಮನೆಗಳಿಗೆ ಮಾತ್ರ ರೆಗ್ಯುಲೈಸ್ ಮಾಡುವಂತ ಕೆಲಸ, ರೆಗ್ಯುಲೈಸ್ ಅಂತಂದ್ರೆ ಕಾನೂನಲ್ಲಿ ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಬಹುಶಃ ನಿಮ್ಮಲ್ಲೂ ಕೂಡ ಬಹಳ ಅನುಕೂಲ ಆಗೋದು. ಭೂಮಿ ಗ್ಯಾರಂಟಿ ಅಂತೇಳಿ ಈ ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರ ಇದ್ರೂ ಕೂಡ ಆ ಗ್ಯಾರಂಟಿ ವ್ಯವಸ್ಥೆನ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನ ಮಾಡಿ ಇವತ್ತು ಲಕ್ಷಾಂತರ ಜನಕ್ಕೆ, 1 ಕೋಟಿಗೂ ಹೆಚ್ಚು ಜನರಿಗೆ ಈಗಾಗಲೇ ನಾವು ಒಂದು ಈ ಖಾತೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಭೂ ದಾಖಲೆಯನ್ನ ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಹಿಂಗೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮ್ಮ ಮಗನಾಗಿ ಸ್ವೀಕಾರ ಮಾಡಿದ್ದೀರಿ, ನಿಮ್ಮ ಒಬ್ಬ ಕುಟುಂಬದ ಸದಸ್ಯರಾಗಿ ಮಾಡಿ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಕೃತಜ್ಞತೆಯನ್ನು ಅರ್ಪಿಸಿ ಇಷ್ಟೊತ್ತೆಲ್ಲ ಕಾಯ್ಕೊಂಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ವಿಜಯ ತಿಳಿಸಿ ಇನ್ನೆಲ್ಲರೂ ಕೂಡ ಒಟ್ಟಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ತಾವೆಲ್ಲ ಹೋಗ್ಬೇಕು ಅಂತೇಳಿ ಪ್ರಾರ್ಥಿಸಿ ಇವತ್ತು 4 ಮಾತು ಮುಗಿಸ್ತೇನೆ. ಎಲ್ಲರೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.